15. ಓಕೆ 15 + 15. ಓಕೆ ಮತ್ತೆ 15 + 15 30 ನಿಮಿಷ ಇದೆ, 30,000 ಇದೆ. ಎಸ್ ರೆಡಿ? ನನ್ನ ಜೊತೆಗೆ ನೀವು ಅನ್ಬೇಕು. ಎಸ್ ಕೊಡಿ. ಎಸ್ ರೆಡಿನಾ? ಎಸ್ 3 2 1 ಕಬಡ್ಡಿ. ಓಕೆ, ಡಿಜೆ ಆಪರೇಟರ್ ಕೂಡ ಧನ್ಯವಾದಗಳು. ವಿಜಯಪುರ ಇರೋದ್ರಿಂದ 7 ಬಾರಿ ಕೇಳಿಸ್ತಾ ಇದೆ ಅದು. ಎಸ್ ಫೈನಲ್ ಪಂಗ ಆರಂಭದ ಮೊದಲನೇ ದಾಳಿಯಲ್ಲಿ ವಿಜಯಪುರ ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರ್ತಿ ಬೋನಸ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಅಫಿಷಿಯಲ್ ಟೈಮ್. ತೀರ್ಪುಗಾರರು ಓಲೆಗಳನ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಮ್ಯಾಚ್ ಗೆ ಸಾಮನೆ ಶುರುವಾತ್ के लिए मैच की प्रकृति ಎಸ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರ ಅತನಿ ತಂಡದ ಪ್ರಮುಖ ದಾಳಿಗಾತಿ ಒಂದು ಪ್ರಯತ್ನ ಇದೆ, ಕಾದು ನೋಡುವ ನಿರೀಕ್ಷೆ ಕೂಡ ಇದೆ. ಬೋನಸ್ 1-1 ಸಮಬಲ. ಮತ್ತೊಮ್ಮೆ ಹರ್ಷ ಶೆಟ್ಟಿ ಎರಡು ಒಂದು ಕಡೆ ಹರ್ಷ, ಇನ್ನೊಂದು ಕಡೆ ಅಶ್ವಿನಿ. ಪ್ರಯತ್ನ ಮಾಡ್ತಾ ಇದ್ದಾರೆ. ಓಹೋ, ಎಂತ ಆಘಾತ ಇಲ್ಲಿ! ಮೀಡ್ಲೈನ್ ಹತ್ತಿರನೇ ಇದ್ರು, ಆದ್ರೂ ಕೂಡ ವಿಫಲ. ಅಶ್ವಿನಿ ಅವರಿಗೆ ಕೈಗೆ ಬಂದು ತುತ್ತು. ಬೆಟ್ಟ ಸ್ಥಳ ತುಂಬಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನ ಎತ್ತಿದ ಕೈ. 3-1. ಮತ್ತೊಮ್ಮೆ ವೇಗದ ದಾಳಿಗಾರ್ತಿ. ಮತ್ತೊಮ್ಮೆ ಮುಂಬೈ ತಂಡದ ಬಲಿಷ್ಠ ದಾಳಿಗಾತಿಯ ಅಂಗಡದಲ್ಲಿ 5 ಜನ ಆಟಗಾರ್ತಿಯ ನಡುವೆ ಅದ್ಭುತವಾದಂತ ಕಿಕ್ ಬರ್ತಾ ಇದೆ. ಅಲ್ಲಿ ಕಾದು ನೋಡ್ಬೇಕು. ಮತ್ತೊಮ್ಮೆ ಗುಮ್ಮಟ ನಗರಿಯ ಆಟಗಾರ್ತಿ. ಪಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ತಾರೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅತನಿ ತಂಡದ ಪರವಾಗಿ ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯ ಆದಂತ ಆಟಗಾರ್ತಿ. ಹಿಂದಿನ ಸೆಮಿಫೈನಲ್ ಪಂದ್ಯದಲ್ಲಿ ಕೊನೆಯ ದಾಳಿಯಲ್ಲಿ ತಮ್ಮ ತಂಡಕ್ಕೆ ಆಶ್ರಯ ಆದ್ರ ಜೊತೆಗೆ ಫೈನಲ್ಗೆ ಕರೆತಂದಿರುವಂತಹ ಆಟಗಾರ್ತಿ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮರ. 3-1. ನಿಜವಾಗಲೂ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ವಿಶ್ವವಿದ್ಯಾನಿಲಯಗಳು ಇದ್ರೂ ಕೂಡ ಇದೊಂದು ಐತಿಹಾಸಿಕ ವಿಶ್ವವಿದ್ಯಾನಿಲಯ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಅನಿಸ್ತದೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ, ದೈಹಿಕ ಶಿಕ್ಷಣ ನಿರ್ದೇಶನಾಲಯ, ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮತ್ತು ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವುಗಳ ಸಂಯೋಗದೊಂದಿಗೆ ಭಾರತದ ಹಾಕಿ ದಂತಕತೆ ಡೋಡಾಯ್ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ವಿಶ್ವವಿದ್ಯಾನಿಲಯದ ಕ್ರೀಡೆಯನ್ನು ಸಮುದಾಯದೊಂದಿಗೆ ಬೆಸೆಯುವ ಉದ್ದೇಶದೊಂದಿಗೆ ಅಂತಾರಾಜ್ಯ ಮಟ್ಟದ ಆಹ್ವಾನಿತ ಮುಕ್ತ ಹೊನಲು ಬೆಳಕಿನ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸತಕ್ಕಂಥ ಆಯೋಜಕರಿಗೆ ಎಷ್ಟು ಬಾರಿ ಧನ್ಯವಾದಗಳನ್ನ ತಿಳಿಸಲು ಕಡಿಮೆ. ಡೋಡಾಯ್ ಈ ಒಂದು ಪಂದ್ಯಾವಳಿಗೆ ಪ್ರಥಮ ಬಹುಮಾನ 30,001 ರೂಪಾಯಿಯನ್ನ ಕೊಡುಗೆ ನೀಡಿರುವಂತ ಪ್ರೊಫೆಸರ್ ಓಂಕಾರ ಗೌಡ ಕಾಕಡೆ, ಹಿರಿಯ ಪ್ರಾಧ್ಯಾಪಕರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಪ್ರೊಫೆಸರ್ BG ತಡಸದ್, ಹಿರಿಯ ಪ್ರಾಧ್ಯಾಪಕರು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ
ಜಂಟಿಯಾಗಿ ಪ್ರಥಮ ಬಹುಮಾನವನ್ನು ಕೊಡು ಮಾಡಿದ್ದಾರೆ. ಆಹಾ ಎಂತ ಕ್ಷಣಗಳು, ಕ್ಯಾ ಬಾತ್ ಹೈ, ಅಬ್ಬಬ್ಬಾ ಎಂತ ಟಾಕಲ್, ಓಹೋ ಅದ್ಭುತವಾದಂತ ಟಾಕಲ್, ಸೂಪರ್ ಟಾಕಲ್. 5-3 ದ್ವಿತೀಯ ಬಹುಮಾನ 20,001 ರೂಪಾಯಿಯನ್ನ ಪ್ರೊಫೆಸರ್ ನಾಮದೇವಗೌಡ ಪ್ರಾಧ್ಯಾಪಕರು ಹಿಂದಿ ವಿಭಾಗ, ಪ್ರೊಫೆಸರ್ ಗವಿಸಿದ್ದಪ್ಪ ಆನಂದಹಳ್ಳಿ ಪ್ರಾಧ್ಯಾಪಕರು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ ನೀಡಿದ್ದಾರೆ. ತೃತೀಯ ಬಹುಮಾನ ಪಂದ್ಯಾವಳಿಗೆ ಬಹಳ ಒಂದು ಸಾಕಷ್ಟು ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಪ್ರೊಫೆಸರ್ ವಿಷ್ಣು ಶಿಂದೆ ಸರ್ ಪ್ರಾಧ್ಯಾಪಕರು ಶಿಕ್ಷಣ ಅಧ್ಯಯನ ವಿಭಾಗ ನೀಡಿದ್ದಾರೆ. ಚತುರ್ಥ ಬಹುಮಾನ 10,001 ರೂಪಾಯಿ ಪ್ರೊಫೆಸರ್ ಉದಯ್ ಕುಮಾರ್ ಕುಲಕರ್ಣಿ ಶಿಕ್ಷಣ ಅಧ್ಯಯನ ವಿಭಾಗ, ಡಾಕ್ಟರ್ ಸಂಜೀವ್ ಕುಮಾರ್ ಗಿರಿ ಸಹಾಯಕ ಪ್ರಾಧ್ಯಾಪಕರು ಔಷಧಿ ರಾಸಾಯನಿಕ ಶಾಸ್ತ್ರ ವಿಭಾಗ ನೀಡಿದ್ದಾರೆ. ಇನ್ನು ಪಂದ್ಯಾವಳಿಯಲ್ಲಿ ಶ್ರೇಷ್ಠ ಆಡಿರುವಂತಹ ಆಟಗಾರ್ತಿಯರಿಗೆ ಪಂದ್ಯಾವಳಿಯ ಉತ್ತಮ ಹಿಡಿತಗಾರ್ತಿ, ಉತ್ತಮ ದಾಳಿಗಾರ್ತಿ, ಸರ್ವಾಂಗದ ಆಟಗಾರ್ತಿಗೆ ಒಂದೊಂದು ಟ್ರೋಫಿಯನ್ನು ಪ್ರೊಫೆಸರ್ RV ಗಂಗಶೆಟ್ಟಿ ಮುಖ್ಯಸ್ಥರು ಅರ್ಥಶಾಸ್ತ್ರ ಅಧ್ಯಯನ ವಿಭಾಗ ನೀಡಿದ್ದಾರೆ. ಹಾಗೆಯೇ ಅನೇಕ ಮಹನೀಯರು ಪಂದ್ಯಾವಳಿಯ ನಗದು ಬಹುಮಾನಗಳ ಜೊತೆಗೆ ಆಕರ್ಷಕ ಟ್ರೋಫಿಗಳು ಶ್ರೀ ಬಸವರಾಜ್ ಈಜೇರಿ ಸ್ಪೋರ್ಟ್ಸ್ ವಿಜಯಪುರ ಅವರು ನೀಡಿದ್ದಾರೆ. ಪಂದ್ಯಾವಳಿಗೆ ಪರಸ್ಥಳದಿಂದ ಆಗಮಿಸಿದಂತ ಆಟಗಾರ್ತಿಯರಿಗೆ ಊಟದ ವ್ಯವಸ್ಥೆಯನ್ನ ಶ್ರೀಮತಿ ರಮೇಜಾಬಿ ಬಡ್ಕಲ್ ಇವರ ಸ್ಮರಣಾರ್ಥಕವಾಗಿ ರಿಯಾನ್ ಬಡ್ಕಲ್ ಗುತ್ತಿಗೆದಾರರು ವಿಜಯಪುರ ಅವರು ನೀಡಿದ್ದಾರೆ. ಕ್ರೀಡಾ ಸಮವಸ್ತ್ರ ದಾನಿಗಳು ಪ್ರೊಫೆಸರ್ ಹನುಮಂತಯ್ಯ ಪೂಜಾರಿ ಪ್ರಾಧ್ಯಾಪಕರು ದೈಹಿಕ ಶಿಕ್ಷಣ ವಿಭಾಗ, ಪಂದ್ಯಾವಳಿಯ ನೆನಪಿನ ಕಾಣಿಕೆ ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಅವರು ನೀಡಿದ್ದಾರೆ. ಪಂದ್ಯಾವಳಿಯ ಬ್ಯಾನರ್ ದಾನಿಗಳು ಶ್ರೀ ಶ್ರೀಕಾಂತ್ ಮಂಡೌರ್. ಅನೇಕ ಮಾನ್ಯರು ಪಂದ್ಯಾವಳಿಗೆ ಧನ ಸಹಾಯನ ನೀಡಿದ್ದಾರೆ. 10,001 ರೂಪಾಯಿನ ನೀಡಿರುವಂತ ಪ್ರೊಫೆಸರ್ DM ಮದರಿ, ಪ್ರೊಫೆಸರ್ RV ಗಂಗಶೆಟ್ಟಿ, ಪ್ರೊಫೆಸರ್ ಅಶೋಕ್ ಕುಮಾರ್ ಸುರ್ಪುರ್, ಪ್ರೊಫೆಸರ್ ರಮೇಶ್ ಸೋನ್ಕಾಂಬ್ಳೆ, ಪ್ರೊಫೆಸರ್ ರಮೇಶ್ ಕೆ. ಇನ್ನು 5,001 ರೂಪಾಯಿನ ನೀಡಿರುವಂತಹ ಕೊಡುಗೈ ದಾನಿಗಳು ಪ್ರೊಫೆಸರ್ ಶಾಂತಾದೇವಿ ಟಿ, ಪ್ರೊಫೆಸರ್ GG ರಜಪೂತ್, ಪ್ರೊಫೆಸರ್ MP ಬಳಿಗ, ಪ್ರೊಫೆಸರ್ BL ಲಕ್ನವರ್, ಪ್ರೊಫೆಸರ್ ರಾಜು ಬಾಗಲಕೋಟೆ, ಪ್ರೊಫೆಸರ್ ಗಂಗಾಧರ್ ಸೋನಾ ಡೋಡಾ, ಪ್ರೊಫೆಸರ್ ಗಂಗಾಧರ್ ಸೋನಾ, ಪ್ರೊಫೆಸರ್ ಬಾಬು ಲಮಾನಿ, ಪ್ರೊಫೆಸರ್ ರೇಣುಕಾ ಮೇಟಿ, ಪ್ರೊಫೆಸರ್ ಡಾಕ್ಟರ್ ಪ್ರಶಾಂತ್ ಜೆ, ಡಾಕ್ಟರ್ ಪ್ರಕಾಶ್ ಸನ್ನಗ್ನವರ್, ಡಾಕ್ಟರ್ ಚಂದ್ರಶೇಖರ್ ಮಠಪತಿ, ಡಾಕ್ಟರ್ ಭಾರತಿ ಗಾನ್ಗೇರ್, ಪ್ರೊಫೆಸರ್ ವೆಂಕೋಬಾ ನಾರಾಯಣಪ್ಪ 3,000 ರೂಪಾಯಿಯನ್ನು ಕೊಡು ಮಾಡಿದ್ದಾರೆ. ಡಾಕ್ಟರ್ ಗಣೇಶ್ SR, ಶ್ರೀ ಸಿದ್ದು ಕಟ್ಟಿಮನಿ, ಶ್ರೀ ಸಂದೀಪ್ ನಾಯರ್, ಡಾಕ್ಟರ್ ಅಮರ್ನಾಥ್ ಪ್ರಜಾಪತಿ 2,000 ರೂಪಾಯಿ ನೀಡಿದ್ದಾರೆ. ಡಾಕ್ಟರ್ ನಟರಾಜನ್ ದುರ್ಗನವರ್, ಡಾಕ್ಟರ್ G ಸೌಭಾಗ್ಯ, ಅಕ್ಷಯ್ ಯಾರ್ಡಿ. ಅನೇಕ ಮಾನ್ಯರು ಈ ಒಂದು ಪಂದ್ಯಾವಳಿಗೆ ಧನ ಸಹಾಯನ ಒದಗಿಸಿಕೊಟ್ಟಿರುವಂತಹ ಎಲ್ಲ ಕೊಡುಗೈ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಇನ್ನು ಪಂದ್ಯದ ಕಡೆಗೆ ಬರೋಣ. ಡೋಡಾಯ್ 5-5 ಸಮಬಲ ಡೂ ಆಡೈ ದಾಳಿಯಲ್ಲಿ ಮತ್ತೊಮ್ಮೆ ಸಪಡಿಯು ದಾಳಿಗಾತಿ ಕಾದ್ ನೋಡ್ಬೇಕಿಲ್ಲಿ. ಮುಂದಿನ ವರ್ಷದ ಬಹುಮಾನ ಏನಾದರೂ ಘೋಷಣೆ ಆಗುವ ಸಾಧ್ಯತೆ ಇದೆ. ನಮ್ಮ ಸಕ್ಪಾಲ್ ಸರ್ ಅವರ ಸಾರಥ್ಯದೊಂದಿಗೆ 5-6 ಮತ್ತೊಮ್ಮೆ ಯಾರು ಇವ್ರ ಹೆಸರು ಗೊತ್ತಾ ನಿಮ್ಗೆ? ಯಪ್ಪ, ಇದು ಘನಘೋರ ದಾಳಿ, ಊಹಿಸಲಾಗದ ದಾಳಿ. ಸರ್ ನೆಕ್ಸ್ಟ್ ಇಯರ್ ಏನಾದರೂ ಬಹುಮಾನ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅತಿನಿ ತಂಡದ ಪರವಾಗಿ ತಂಡದ ಪ್ರಮುಖ ದಾಳಿಗಾತಿ ಅಶ್ವಿನಿ.
ಎಂತ ಬಲಿಷ್ಠವಾದಂತ ಪಂದ್ಯ ಇದೆ, ಕಾದ್ ನೋಡ್ಬೇಕು. ಅಬ್ಬಬ್ಬಾ, ಎರಡು ದಿನ ನಿರಂತರವಾಗಿ ಕಬಡ್ಡಿ ನೋಡಿದ್ರೆ ನಿಮ್ಗೂ ಕೂಡ ಕಬಡ್ಡಿ ನೋಡ್ಬೇಕನ್ಸ್ತದ, ಆಡ್ಬೇಕನ್ಸ್ತದ? ನಿಜವಾಗ್ಲೂ ಪ್ರೋ ಕಬಡ್ಡಿ ಸೀಸನ್ 11 ಶೀಘ್ರದಲ್ಲಿ ಆರಂಭ ಆಗಲಿದೆ. ಈಗಾಗಲೇ ತರಬೇತಿ ಕೂಡ ಆರಂಭ ಆಗಿದೆ. ತಾವೆಲ್ಲರೂ ಕೂಡ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ 1 ನಲ್ಲಿ ತಾವೆಲ್ಲರೂ ಕೂಡ ಆಲಿಸಬಹುದು. ಎಲ್ಲ ಚಾನೆಲ್ ನಲ್ಲಿ ಲಭ್ಯ ಇರ್ತದೆ. ಪ್ರೋ ಕಬಡ್ಡಿಯನ್ನ ನೋಡಿ ನಮ್ಮ ಭಾರತೀಯ ದೇಶೀಯ ಆಟಕ್ಕೆ ಸಪೋರ್ಟ್ ಮಾಡಿ. ಕ್ರಿಕೆಟ್ಗೆ ಶೆಡ್ಡು ಹೊಡಿತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಅದು ಕೂಡ ಮುಂಬರುವಂತಹ ದಿನಗಳಲ್ಲಿ ಒಲಿಂಪಿಕ್ ನಲ್ಲಿ ಕೂಡ ಬರುವಂತ ಆಟ ಆಗಿದೆ. ತಾವೆಲ್ಲರೂ ಕೂಡ ಗ್ರಾಮೀಣ ಆಟಕ್ಕೆ ಸಹಕಾರ ಮಾಡಬೇಕು. ಮುಟ್ಟಿದೇನಂತ ವಾದ, ಬೋನಸ್ ಪ್ಲಸ್ ಪಾಯಿಂಟ್. ಹರ್ಷ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ನೀನು ಆರಾಮಾಗಿ ಹೋಗು, ನಾನು ತೆಗೆದುಕೊಂಡು ಬರ್ತೀನಿ ಅಂತ. ಕಾದ್ ನೋಡ್ಬೇಕಿಲ್ಲಿ. ಬಲಿಷ್ಠ ಹಿಡಿತಗಾರ್ತಿಯರು ಅಂಗಡದ ಒಳಭಾಗದಲ್ಲಿದ್ದಾರೆ. ಪ್ರಯತ್ನ ಬರ್ತಾ ಇದೆ. ಪ್ರಯತ್ನಂ 2+2 4 ಪಾಯಿಂಟ್. ಆಲ್ ಔಟ್. ಟೈಮ್ ಔಟ್. ಮತ್ತೆ ಫೈನಲ್ ಪಂದ್ಯಕ್ಕೆ ಕಳೆ ಬಂದಿದೆ. ಅಭಿಮಾನಿಗಳು ಎಲ್ಲರೂ ಕೂಡ ಎಚ್ಚರಾಗಿದ್ದಾರೆ. ಕೆಲವೊಂದು ಜನ ಊಟ ಮಾಡಿ ಬಂದಿದ್ದಾರೆ, ಕೆಲವೊಂದು ಜನ ಊಟ ಮಾಡಿ ಬಂದಿಲ್ಲ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಊಟ ನಿದ್ದೆಯನ್ನ ಲೆಕ್ಕಿಸದೆ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ರಿ, ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ. ಬೈ ಇಲ್ಲಾಂದ್ರೆ ಗ್ಯಾಲರಿ ರಶ್ ಇರ್ತಿತ್ತು. ಹಾಗೇನೆ ನಿರಂತರವಾಗಿ ಆನ್ ದಿ ಲೈನ್ ನೋ ಬೋನಸ್ ಅಂತ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಬಿಡುವಿಲ್ಲದೆ ನಿರಂತರವಾಗಿ ಏನಾದ್ರೂ ಮಾಡಿ ಈ ವರ್ಷ ಕರ್ನಾಟಕದ ಪುಣ್ಯ ನೆಲದಲ್ಲಿ ಕಪ್ಪನ್ನ ಎತ್ತಲಿಕ್ಕೆ ಪ್ಲಾನ್ ಮಾಡ್ತಕ್ಕಂಥ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಕಾಳಗ ಆರಂಭಗೊಂಡಿದೆ. ಆರಂಭದಲ್ಲಿ 7 ಅಂಕದ ಮುನ್ನಡೆಯೊಂದಿಗೆ ಮುಂಬೈ ತಂಡ ಇದೆ. ಅಂಕ ಮುನ್ನಡೆದ ಕಾರಣ ನಿಧಾನಗತಿಯಿಂದ ಪಂದ್ಯವನ್ನ ಒಯ್ತಾ ಇದ್ದಾರೆ. ಯಶಸ್ಸು. ಪಂದ್ಯಾವಳಿ ಯಶಸ್ಸು ಆಗ್ಲಿಕ್ಕೆ ನಮ್ಮ ನಿರ್ಣಾಯಕರ ಪಾತ್ರ ಕೂಡ ಬಹಳ ಒಂದು ಪ್ರಾಮುಖ್ಯತೆ. ನಮ್ಮೆಲ್ಲ ಪಂದ್ಯಾವಳಿಯ ಉಸ್ತುವಾರಿಯನ್ನು ವಹಿಸಿಕೊಂಡು ಬಹಳ ಒಂದು ಯಶಸ್ಸು ಘಟ್ಟಕ್ಕೆ ಸಾಗಿಸಿರುವಂತ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಕರ್ನಾಟಕದ ತೀರ್ಪುಗಾರ ಮಂಡಳಿಯ ಸಂಚಾಲಕರು, ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಮೇಶ್ ಪಾಟೀಲ್ ಸರ್ ಅವರು, ಹಾಗೆಯೇ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉತ್ತರ ಕರ್ನಾಟಕ ಭಾಗದ ತೀರ್ಪುಗಾರ ಮಂಡಳಿಯ ಸಂಚಾಲಕರು, ನಮ್ಮೆಲ್ಲರ ಹಿರಿಯರು ಆಗಿರುವಂತಹ MK ಶಿರಗುಪ್ಪಿ ಸರ್ ಅವರು, ಹಾಗೆಯೇ ನಮ್ಮೆಲ್ಲ ಬೆಳಗಾವಿಯಿಂದ ಆಗಮಿಸಿರುವಂತಹ JM ಚೌಗುಲಾ ಸರ್ ಅವರು, ಹಾಗೆಯೇ ಎಲ್ಲ ಇನ್ನುಳಿದ ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ತೀರ್ಪುಗಾರರು CD ರಾಜಪೂತ್ ಸರ್, ಸಾಹೇಬ್ಗೌಡ ಪಾಟೀಲ್ ಸರ್, VP ಚವ್ಹಾಣ್ ಸರ್, ಅಲಿ ಸರ್, ಬಶೀರ್ ನದಾಬ್ ಸರ್, ಹಾಗೆಯೇ 2 ದಿನಗಳ ಕಾಲ ಡಿಜಿಟಲ್ ಸ್ಕೋರ್ ಬೋರ್ಡ್ ಅನ್ನು ಅಳವಡಿಕೆ ಮಾಡಿರುವಂತಹ ಸದಾಶಿವ ಯರಗಟ್ಟಿ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ಬಹಳ ಒಂದು ಉತ್ತಮ ರೀತಿಯಂತಹ ಡೆಕೋರೇಷನ್ ಅನ್ನು ಕಲ್ಪಿಸಿಕೊಟ್ಟಿರುವಂತಹ ಜೈಮಾಕಾಳಿ ಡೆಕೋರೇಟರ್ಸ್ ಚಿಂಚಲಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ಮಾಲೀಕರಾಗಿರುವಂತಹ ಶ್ರೀಯುತ ಸಂಜೀವ್ ಮಸಾಲ್ಜಿರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಹಾಗೇನೆ ಅನೇಕ ವಿಭಾಗದ ಪ್ರಾಧ್ಯಾಪಕರು ಕೂಡ ಎಲ್ಲರೂ ಕೂಡ ಕಬಡ್ಡಿಗಾಗಿ 2 ದಿನಗಳ ಕಾಲ ಮೀಸಲನ್ನಿಟ್ಟು ಈ ಒಂದು ಪಂದ್ಯಾವಳಿ ಸಂಪೂರ್ಣವಾಗಿ ಪಾಲ್ಗೊಂಡಿರುವಂತಹ ಎಲ್ಲ ಪ್ರಾಧ್ಯಾಪಕರಿಗೂ ಕೂಡ ಮತ್ತೊಮ್ಮೆ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ನಿರ್ಣಾಯಕರ ಜೊತೆಗೆ
ಭಾವಿ ದೈಹಿಕ ಶಿಕ್ಷಕರು ಬಹಳ ಬಂದು ಪಾಲ್ಗೊಂಡಿದ್ದಾರೆ. ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆರಂಭಿಕ ಹಂತದಲ್ಲಿ ಅಭಿಮಾನಿಗಳಿಗೆ ನಿರಾಶೆ ಆಗ್ತಾ ಇದೆ. ಕರ್ನಾಟಕ ತಂಡ ಹಿನ್ನಡೆಯಲ್ಲಿದೆ 18-9 9 ಅಂಕಗಳ ಅಂತರ. ಮುಂಬೈ ತಂಡ ಕೂಡ ಅಷ್ಟೇ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರುವಂತಹ ತಂಡ ಮಹಾರಾಷ್ಟ್ರದಲ್ಲಿದ್ರೆ, ಕರ್ನಾಟಕದಲ್ಲಿ ಕೂಡ ಅತನಿ ತಂಡ ಕೂಡ ಒಂದು ಒಳ್ಳೆಯ ತಂಡ ಆಗಿದೆ. ಲೀಗ್ ಹಂತದಲ್ಲಿ ಕೂಡ ಇದೊಮ್ಮೆ ಪಂದ್ಯ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ. ಮಧ್ಯಾಹ್ನ ಒಂದು ಬಾರಿ ಪಂದ್ಯ ಆಗಿದೆ, ಅವಾಗ ಮುಂಬೈ ಗೆದ್ದಿದೆ. ಒಂದೇ ಪೋಲಿನ ತಂಡಗಳು ಮತ್ತೆ ಫೈನಲ್ ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಯಪ್ಪ ಎಂತ ದಾಳಿ! ಆಟಗಾರ್ತಿಯರು ಕೂಡ ಖುಷಿ ಆಗ್ತಾ ಇದ್ದಾರೆ. ನಾನೊಬ್ಳೆ ದಾಳಿಯಲ್ಲಿ ಪಾಯಿಂಟ್ ತರ್ತಾ ಇದ್ದೀನಿ, ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹರ್ಷ ಶೆಟ್ಟಿ ಅವರು ಆಟಗಾರ್ತಿಯರಿಗೆ ಹೇಳ್ತಾ ಇದ್ದಾರೆ. ಲೀಗ್ದಾಗ ಆಗಿತ್ತು ಸರ್, ಒಂದೇ ಪೋಲ್ ಒಂದು ಪಾಯಿಂಟ್ ಎಂಥ ಮ್ಯಾಚ್ ಹಬ್ಬ ಆದ ಮ್ಯಾಚ್ ಹಬ್ಬ ಅದೇನು ಮಿತಿ ಬೇರೆ. ಅಲ್ಲ ಹಂಗಿತ್ತಂದ್ರೆ ಸರ್, ಕ್ರಿಕೆಟ್ನಲ್ಲಿ 5 ಓವರ್ ಆಡಿದ್ಮೇಲೆ ಪ್ಲೇಯರ್ನ ಚೇಂಜ್ ಮಾಡ್ತಾರೆ. ಅಲ್ಲಿ ಚೇಂಜ್ ಮಾಡಬೇಕಲ್ಲ, ವಿರಾಟ್ ಕೊಹ್ಲಿ ಒಬ್ಬ ಯಾಕೆ ಆಡ್ತಾನೆ, ಎಲ್ಲ ಪ್ಲೇಯರ್ ಆಡ್ಬೇಕಲ್ಲ. ಇವರು ಹಂಗಂತಾರ, ಪ್ರಯತ್ನ ಮಾಡ್ತಾರಲ್ರಿ, ಗೆಲ್ಲೋ ಮಟ್ಟ ಪ್ರಯತ್ನ ಮಾಡತ್ತಾರಲ್ರಿ. ಅಲ್ಲ 19-10 ಡಿಫೆನ್ಸ್ ನಲ್ಲಿ ಬೇಕು. 9 ಅಂಕಗಳ ಅಂತರದಲ್ಲಿ RBSC ಮುಂಬೈ. ಮತ್ತೊಮ್ಮೆ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ್ತಿ ದಾಡಿ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡಬೇಕು, ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಫ್ ಟೈಮ್, ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 19 ಯಾರು ಕಬಡ್ಡಿ ನೋಡ್ತಾ ಇಲ್ಲ. 19 ಯಾರ್ದಾಗಿದೆ? 10 ಯಾರ್ದು? ಇನ್ನು ಎಷ್ಟು ನಿಮಿಷ ಬಾಕಿ ಇದೆ? 15 ನಿಮಿಷ. ಓಕೆ, ಎಲ್ರೂ ಎಚ್ಚರಿದ್ದೀರಿ ಅಂದಂಗಾಯ್ತು. ತಮ್ಗೆಲ್ರಿಗೂ ಕೂಡ ಧನ್ಯವಾದ. ನಮ್ಮೆಲ್ಲ ಡ್ರೋನ್ ಮುಖೇನ ಎಲ್ಲ ಈ ಒಂದು ವಿಡಿಯೋನ ಸೆರೆ ಹಿಡಿತಾ ಇದ್ದಾರೆ. ಸ್ವಲ್ಪ ಪ್ರೇಕ್ಷಕರ ಕಡೆಗೆ ತಗೊಂಡು ಹೋಗಿ ಅದನ್ನ. ಡ್ರೋನ್ ಆಪರೇಟರ್ ಅವ್ರ ಪಾತ್ರ ಬಹಳ ಪ್ರಾಮುಖ್ಯತೆ ಸರ್. ಡ್ರೋನ್ ಆಪರೇಟರ್ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ? ಡ್ರೋನ್ ಆಪರೇಟರ್ ಎಲ್ಲಿದ್ದೀರಾ? ಎಲ್ಲಿ ಡ್ರೋನ್ ಆಪರೇಟರ್ ಯಾರು? ಓಕೆ, ನಮ್ ಗುರುಗಳು ಇಲ್ಲೇ ಇದ್ದಾರೆ. ನಿಮ್ ಕಡೆ ಎಲ್ಲ ನೋಡ್ತಾ ಇದೆ, ಅದು ಕೈ ಮಾಡಿ ಸ್ವಲ್ಪ ಹಾಯ್ ಹೇಳಿ ಅದಕ್ಕೆ. ನಿಮ್ ಕಡೆ ಬಂದಿಲ್ಲ ಇನ್ನು. ಈಗ ಬರ್ತಾ ಇದೆ. ಓಕೆ, ಈಗ ರೆಡಿ. ನೆಕ್ಸ್ಟ್ ನಿಮ್ದೇ ನಂಬರ್, ಲಾಸ್ಟ್ ನಮ್ದು. ಓಕೆ, ನೀವೆಲ್ಲ ಇದರಲ್ಲಿ ನಾವು ಹೋಳು ಉಪ್ಪಿನಕಾಯಿ ಸರ್. ಸರ್ ಈ ಕಡೆ ಕೂತಂತವ್ರು ಎಲ್ರು ಆಫೀಸರ್ ಸ್ಟಾರ್ಟ್ ದ ಮ್ಯಾಚ್. ಸೌಂಡ್ ಕೊಡಿ. ಹಲೋ, ಸ್ವಲ್ಪ ಪ್ಲೇಯರ್ಸ್ ಇಂಜುರಿ ಇದ್ದಾರೆ ಸರ್, ಸ್ವಲ್ಪ ಆರೋಗ್ಯ ಇಲಾಖೆದವರು ಗಮನಿಸಬೇಕು.
ನಿಮ್ಮ ಚಪ್ಪಾಳೆಯಲ್ಲಿ ಯಾವ ವಿಟಮಿನ್ ಇದೆ? ಜಡ್ ಅಲ್ರಿ ಸರ್, ಡಿ. ಇವ್ರು ಜಡ್ ಅಂತ ಇದ್ದಾರೆ. ಎಸ್, ದ್ವಿತೀಯಾರ್ಧ ಆರಂಭ. ಹತ್ತೊಂಬತ್ತು 9 ಅಂಕಗಳ ಅಂತರದಲ್ಲಿ ಮುಂಬೈ. ಮತ್ತೊಮ್ಮೆ ಯಾರು? ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರ್ತಿ, ಬಿಡುವಿಲ್ಲದ ನಿರಂತರವಾಗಿ ಅಭಿಮಾನಿಗಳ ಮನ ಮುಟ್ಟುವಂತೆ ಆಡುತ್ತಿದ್ದಾರೆ ಎರಡೂ ತಂಡದ ಆಟಗಾರ್ತಿಯರಿಗೆ. ಅಫಿಷಿಯಲ್ ಟೈಮ್ ಔಟ್. काय पाहिजे? ಸ್ವಲ್ಪ ಯಾರ ಕಡೆ ಆದರೂ ಚಾಕ್ಲೇಟ್ ಇದ್ರೆ ಬೇಕಾಗಿದೆ. ಚಾಕ್ಲೇಟ್. ಓಕೆ, ಧನ್ಯವಾದಗಳು ರಜಪೂತ್ ಸರ್. ಹಾ, ಅದು ಚಾಕ್ಲೇಟ್ ನಲ್ಲಿ ಕೂಡ ಶಕ್ತಿ ಇದೆ ಅಂತ ಯಾರು ತಿನ್ಬಾರ್ದು, ಹಲ್ಲು ಹೋಗ್ತದೆ. ಯಾಕ್ರಿ ಚೌಗಲಾ ಸರ್ ಬರ್ಲ? ಚೌಗಲಾ ಸರ್. ಓಕೆ, ಪಂದ್ಯ ಆರಂಭ. ವಿರಾಮದ ನಂತರ ಡಿಫೆನ್ಸಿವ್ ಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. (20-10) ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಸೂಪರ್ ಟಕಲ್. 3 ಜನ ಆಟಗಾರ್ತಿಯರು ಅಂಗಳದಲ್ಲಿ. ಪ್ರೇಕ್ಷಕರು ಕಮಾನ್ ಶೆಟ್ಟಿ ಅಂತ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲ ಎಂತ ಪ್ರಯತ್ನ. ಡೂ ಆರ್ ಡೈ. ಥರ್ಡ್ ರೈಡ್, ಡಿಸೈಡ್ ರೈಡ್. ಡೂ ಆಡೈ ದಾಳಿಯಲ್ಲಿ ಡಿಫೆನ್ಸಿವ್ ಭಾಗದ ಆಟಗಾರ್ತಿ ಅನಿವಾರ್ಯ ತಂಡದ ಪ್ರಮುಖ ಆಟಗಾರ್ತಿಯರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ, ಹೊಂದಾಣಿಕೆ ಹಿಡಿತ. ಎಷ್ಟೊಂದು ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ, ಅಷ್ಟೇ ಅಭಿಮಾನಿಗಳು ಕೂಡ ನಿರಾಶೆಯಲ್ಲಿದ್ದಾರೆ. 22-10. ಅಲ್ಲ, ರೊಟ್ಟಿ ಅಲ್ರಿ, ಶೆಟ್ಟಿ ಅದು. 25-10. 25-10. ಶಿಂದೆ ಸರ್. ಓಕೆ ಸರ್, ಮುಂಬೈ ಗೆದ್ರೆ ನೀವು ತರ್ಡ್ ಸರ್, ಇವ್ರು ಗೆದ್ರೆ ಅವ್ರು ತರ್ಡ್, ಮೈಸೂರು ತರ್ಡ್. ಮುಂಬೈ ವಿನ್ ಆದ್ರೆ ಯೂನಿವರ್ಸಿಟಿ ತರ್ಡ್. ನಿಮ್ದೇ ಪ್ರೈಸ್. ಮತ್ತೊಮ್ಮ ಎಂತ ದಾಳಿ. ನಮ್ಮ ಅಭಿಮಾನಿಗಳು ತಲೆ ಮೇಲೆ ಕೈ ಇಟ್ಟುಕೊಳ್ತಾ ಇದ್ದಾರೆ. ಯಪ್ಪ, ನಾ ಆಗಿದ್ರೆ 5 ಪಾಯಿಂಟ್ ತರ್ತೀನಿ ಅಂತ. 27-11. ಮತ್ತೊಮ್ಮೆ ಯಾರು?
ಪಂದ್ಯಾವಳಿಯ ಉದ್ದಗಲೂ ಕೂಡ ಶ್ರೇಷ್ಠ ಮಟ್ಟದ ಆಟವನ್ನು ಆಡಿದಂತ ಆಟಗಾರ್ತಿ, ಮಹಾರಾಷ್ಟ್ರ ರಾಜ್ಯದ ಆಟಗಾರ್ತಿ. ರಾಜ್ಯ ಬೇರೆ ಇರಬಹುದು, ಆದರೆ ನಾಳೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಬೇಕಾದ್ರೆ ಎಲ್ಲ ರಾಜ್ಯಗಳು ಕೂಡಿದಾಗ ಮಾತ್ರ ಸಾಧ್ಯ. ಅದು 27-11 ಪಂದ್ಯ ಇದೆ. ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅತನಿ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಗೊಮ್ಮಟ ನಗರಿಯ ಶಕ್ತಿ ಕಾದೋಡ್ಬೇಕು. ಎಂತ ಘನಘೋರ ದಾಳಿ! ಎಸ್ ಸೂಪರ್ ಡೂಪರ್ ಇದು ವಿಜಯಪುರದ ಬಿಳಿಜೋಳದ ರೊಟ್ಟಿಯ ಶಕ್ತಿ. ಪ್ರಯತ್ನ ಇತ್ತು, ಆದರೂ ಕೂಡ ವಿಫಲ. ಮುಂಬೈ ತಂಡದ ಡಿಫೆನ್ಸ್ ಅನ್ನೇ ಅಲುಗಾಡಿಸಿದಂತ ಗುಮ್ಮಟ ನಗರಿಯ ಕುವರಿ 28-15. ಎಲ್ಲರೂ ಹಾಕಿರೋ ಸರ್ ಏನು ಬೇಕಾಗಲ್ಲ. ಅಲ್ಲಿ ಸ್ಪೀಡ್ ಇದ್ದೈತೆ. 28-15. ಮುಂಬೈ ತಂಡದ ಪರಭಾಗ ಮತ್ತೊಂದು ಅಂಕದ ಸಂಪಾದನೆ. 29-15. 29-15 ಇನ್ ಫೇವರ್ ಆಫ್ ಮುಂಬೈ. ಇದಾದ ನಂತರ ಯಾರು ಕೂಡ ಹೋಗಬಾರ್ದು, ಯಾಕಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ನಿನ್ನೆಯಿಂದ ತಾವೆಲ್ಲರೂ ಕೂಡ ಪಂದ್ಯವನ್ನ ನೋಡಿದಿರಿ. ಇನ್ನೊಂದು 10 ನಿಮಿಷಗಳ ಕಾಲ ತಾವೆಲ್ಲರೂ ಕೂಡ ಇದೇ ತರವಾಗಿ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಯಾಕಂದ್ರೆ ಪಂದ್ಯಾವಳಿಯಲ್ಲಿ ಶ್ರೇಷ್ಠ ಮಟ್ಟದ ಆಟವನ್ನು ಆಡಿರುವಂತಹ ಉತ್ತಮ ಸರ್ವಾಂಗೀಣ ಆಟಗಾರ್ತಿಗೆ, ಉತ್ತಮ ಹಿಡಿತಗಾರ್ತಿಗೆ, ಉತ್ತಮ ದಾಳಿಗಾರ್ತಿಗೆ ಪ್ರಶಸ್ತಿಯನ್ನ ನೀಡಲಿದ್ದಾರೆ. ನಿಮ್ಮೆಲ್ಲರ ಅಪೇಕ್ಷೆ ಆಟಗಾರ್ತಿಯರು ಆ ಒಂದು ಬಹುಮಾನ ಪಡೆದುಕೊಳ್ಳಲಿ ಅಂತ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸುವ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆನೆ ಅವರಿಗೆ ಈ ಒಂದು ಶ್ರೀರಕ್ಷೆ. 29-15 ಪಂದ್ಯ ಸಾಗುತ್ತಾ ಇದೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಡೂ ಆರ್ ಡೈ, ಡಿಸೈಡ್ ರೈಟ್. 5 ಜನ ಆಟಗಾರ್ತಿಯರ ನಡುವೆ ಈ ಬಾರಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್ ಪಾಯಿಂಟ್ ಟು ಮುಂಬೈ. ಮೂವತ್ತು 15 ಅಂಕಗಳ ಅಂತರ ಮುಂಬೈ ತಂಡ. ಮೂವತ್ತು 15 ಕೊನೆಯ 2 ನಿಮಿಷ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಗೆಲುವಿನ ಹೊಸ್ತಿಲಿನಲ್ಲಿ 100ಕ್ಕೆ 80% ಯಾರು ಗೆಲ್ತಾರೆ? ಡೋಡ. ಈ ಒಂದು ದಾಳಿಗಾರ್ತಿಯನ್ನ ಟ್ಯಾಕಲ್ ಮಾಡಿದ್ರೆ 1000 ಘೋಷಣೆ ಆಗ್ತಾ ಇದೆ ಅಲ್ಲಿ. ಈ ಹರ್ಷ ಶೆಟ್ಟಿ ಅವರನ್ನ ಅತನಿ ತಂಡದವರು ಟ್ಯಾಕಲ್ ಆದ್ರೆ 1000 ರೂಪಾಯಿ ನಗದು ಹಣ ಇದೆ. ಅಲ್ಲ, ಒಂದ್ಸಲ ಸಿಗಂತ ಹೇಳೋನು ಬಿಡ್ರಿ ಸರ್. 500 ಆಗ್ತದೆ.
32-15. ಮ್ಯಾಚ್ ಈಸ್ ವಿನ್ ಬೈ ಮುಂಬೈ. ಎಲ್ರಿಗೂ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸ ವೀಕ್ಷಣೆ ಮಾಡಲಿಕ್ಕೆ ಹಲೋ ಎಲ್ರಿಗೂ ಕೂಡ ಧನ್ಯವಾದಗಳು. 2 ದಿನಗಳ ಕಾಲ ನಿರಂತರವಾಗಿ ನಮ್ಮ ವೀಕ್ಷಕ ವಿವರಣೆಯನ್ನು ಕೇಳಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು. ಏನಾದರೂ ಮಿಸ್ಟೇಕ್ ಆದರೂ ಕೂಡ ಕ್ಷಮೆ ಇರಲಿ. ನಮ್ಮನ್ನು ಆಹ್ವಾನಿಸಿರುವಂತಹ ಡಾಕ್ಟರ್ ಪ್ರೊಫೆಸರ್ ವಿಷ್ಣು ಶಿಂದೆ ಸರ್ ಅವರಿಗೆ, ಸಂಜೀವ್ ಸರ್ ಅವರಿಗೆ, ರಮೇಶ್ ಪಾಟೀಲ್ ಸರ್ ಅವರಿಗೆ, ಶಿರಗುಪ್ಪಿ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನೆರವೇರ್ತಾ ಇದೆ. ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಿರುವಂತಹ ಒಂದೇ ಒಂದು ಘಟ್ಟ, ಅದು ಕೊನೆ ಘಟ್ಟ, ಬಹುಮಾನ ವಿತರಣಾ. ಎಸ್, ಈಗಾಗಲೇ ವೇದಿಕೆಗೆ ನೇರವಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲ ಪ್ರೇಕ್ಷಕರು ಇರಬೇಕು, ಎಲ್ಲಿ ಹೋಗಬಾರ್ದು.